ವೆಲ್ಕಮ್ ಆಲ್ ಡೇ 17 ಆಫ್ 150 ಡೇಸ್ ಚಾಲೆಂಜ್. ಈಗ ಎದ್ದೀವಿ. ಸೊ ಫ್ರೆಶ್ ಆಗಿ ಎಂಟಿ ಸ್ಟಮಕ್ ವೇಟ್ ಚೆಕ್ ಮಾಡ್ಕೊಬೇಕು. ನೋಡೋಣ ಎಂಟಿ ಸ್ಟಮಕ್ ವೇಟ್ ಎಷ್ಟಾದ್ರೆ ಏನೆಲ್ಲ ತೆಗಿಸಿ ಚೆಕ್ ಮಾಡ್ಕೊಂಡು ಮತ್ತೆ ಅಪ್ಡೇಟ್ ಮಾಡ್ತೀನಿ ಅಂತ. ನಮ್ದು ಎಂಟಿ ಸ್ಟಮಕ್ ವೇಟ್ ಇವತ್ತು ಬಂದುಬಿಟ್ಟು 78.50. ವಾಕ್ ಹೊಂಟಿವಿ ಈಗ. ಇಲ್ಲಿಂದ ಆಫೀಸ್ನಾಗ ಏನಾದೆಲ್ಲ ಮುಗಿಸ್ಕೊಂಡಿರ್ತಾನೆ, ಬೇರೆ ಕಡೆ ಹೋಗೋದು, ಸ್ವಲ್ಪ ಬೇರೆ ಕೆಲಸ ಅವೆಲ್ಲ ಗಾಡಿದೊಂದು ಸ್ವಲ್ಪ ರೇಡಿಯಮ್ ಗಿಡ ಮಾಡ್ಸೋದು. ಆಮೇಲೆ ಒಂದು ಸ್ವಲ್ಪ ನಮ್ಮ ತಮ್ಮ ಬರ್ತಾನೆ, ಅವನಿಗೆ ಒಂದು ಪಿಕ್ ಮಾಡ್ಕೋಬೇಕು. ಅದಾದ್ಮೇಲೆ ಫುಲ್ ರೆಸ್ಟ್ ಮಾಡೋದು ಇವತ್ತೊಂದು ಸ್ವಲ್ಪ, ಯಾಕಂದ್ರೆ ನಾಳೆ ಮತ್ತೆ ಆ್ಯಸ್ ಯೂಶುವಲ್ ಕೆಲಸ. ಆಮೇಲೆ ಸಾಯಂಕಾಲ ಜಿಮ್ಗೆ ಹೋಗೋದಿರುತ್ತೆ. ಏನಿರುತ್ತೆ ಏನಿಲ್ಲ ಎಲ್ಲಷ್ಟು ಮತ್ತೆ ವಾಪಸ್ ಅಪ್ಡೇಟ್ ಮಾಡ್ತೀನಿ ಅಂತ. ಸೊ ಅದಾದಮೇಲೆ ಎಲ್ಲ ಫ್ರೀ ಆದ್ಮೇಲೆ ಸಿಗೋಮಂತೀವಿ. ಬ್ರೇಕ್ಫಾಸ್ಟ್ ಬಾಳೆಹಣ್ಣು, 5 ಆಮ್ಲೆಟ್, ಒಂದು ಆ್ಯಪಲ್, ಒಂದು ಓಟ್ ಶೇಕ್. ಯಾದಗಿರಿ ಹೋಗಿದ್ವಿ ಇವತ್ತು. ಸೊ ಅವೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇಲ್ಲಿ ಇದು ಹೋಗಿ ಬಂದ್ವಿ ಲಂಚ್ ಟೈಮ್ದು. ಲಂಚಲ್ಲಿ ಇಷ್ಟೆಲ್ಲ ಮುಗಿಸ್ಕೊಂಡ್ವಿ. ಇದು ಮುಗಿಸ್ಕೊಂಡು ನಮ್ಮ ತಂಗಿ ಕರ್ಕೊಂಡು ಹೊರಗೆ ಹೋಗಿದ್ದೆ. ಆಕೆಗೆ ಅಲ್ಲಿ ಶಾಪಿಂಗ್ ಬಿಟ್ಟು ನಾವು ಒಂದು ಕಾಫಿ ಕುಡಿಯೋಕೆ ಬಂದೆ. ಇಲ್ಲಿ ಮಂಜು ಮತ್ತು ನಮ್ಮ ರಾಕ್ಸ್ ಬಂದಿದ್ರು. ನಾವೇನೋ ಆರ್ಡ್ರ್ ಮಾಡಿದಂತ ನೋಡಮ್ಮಲ್ಲಿ ಏನಂದ ಏನಿಲ್ಲ ಅಂತೇಳಿ. ಏನ್ರಿ ಸ್ನಿಚ್ ಯಾರ್ದು? ಮಂಜುಂದ? ಎಲ್ಲ ಸೌಕರ್ಯ ಮಂದಿರಿ. ಹೊಸ ಆರ್ಡ್ರ್ ಮಾಡಿ ಎಲ್ಲಿಗೆ ಹೋಗ್ಬೇಕಂದ್ರೆ ನನಗೆ ಜಿಗ್ಬೇಕಂದ್ರೆ ನಾನು ಗಾಡಿ ತೊಗೊಂಡು ಅಬ್ಬೋ. ಈಗ ಜಿಮ್ ಹೊಂಟಿವಿ ನೋಡ್ರಿ. ಆ್ಯಸ್ ಯೂಶ್ವಲ್ ನಾನು ಹೇಳಿದ್ನಲ್ಲ ನಿನ್ನೆ ವೇಟ್ ಏನು ಚೇಂಜ್ ಆಗಿರಲ್ಲ ಅಂತ. ಸೊ ನಮ್ಮದು ವೇಟ್ ಇವತ್ತು 78.5 ಅದ. ಅಂದರೆ ನಮ್ದು ಆಲ್ರೆಡಿ, ಯಾಕಂದರೆ ಒಂದು ಡೇ ಈಗ ಆಲ್ರೆಡಿ ಕಾಬ್ ಲೋಡಿಂಗ್ ಇತ್ತು. ಸೊ ನನಗೆ 79 ಸಮಥಿಂಗ್ ಬರಬೇಕಿತ್ತು, ಅದು ಸೊ ಬಂದಿಲ್ಲ. ಆಮೇಲೆ ಯಾಕಂದರೆ ನಾನು ಆಲ್ರೆಡಿ ಕಂಟ್ರೋಲ್ ಮಾಡೀನಿ. ಊಟ ಅದೆಲ್ಲ ಎಷ್ಟು ತಿನ್ನಬೇಕು ಎಷ್ಟಿಲ್ಲ ಆ ಒಂದು ಲಿಮಿಟೇಷನ್ದಾಗೆ ತಿಂತೀನಿ. ಅದಾದಮೇಲೆ ಇವತ್ತು ಫುಲ್ ರೆಸ್ಟ್ ಇಲ್ಲ ಬಾಡಿಗೆ. ನೈಟ್ ಬರ್ಬೇಕಾದ್ರೆ 9:30 ಹಂಗಾಯ್ತು. ನಾನು ಮಕ್ಕೋಬೇಕಂದ್ರೆ ನಿನ್ನೆ 10:30 11 ಆಯ್ತು. ಸೊ ಅದಾದಮೇಲೆ ಬಂದು ಮತ್ತೆ ಬೆಳಿಗ್ಗೆ ಆಫೀಸು ಅದು ಇದು ಅಂತೇಳಿ ಹೋಗೀನಿ. ಸೊ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬರಟಿಗೆ 3:30 ಹಂಗಾಗಿತ್ತು. ಅದಾದ ತಕ್ಷಣ ಬಂದು ವಾಪಸ್ ಸ್ವಲ್ಪ ನಮ್ಮ ತಂಗಿಗೆ ಅವು ಏನೋ ಥಿಂಗ್ಸ್ಗಳು ಕೊಡ್ಸೋದು, ಸ್ವಲ್ಪ ಶಾಪಿಂಗ್ ಗೀಪಿಂಗ್ ಅಂತ ಹೇಳಿತ್ತು. ಸೊ ಅದೆಲ್ಲ ಮುಗಿಸ್ಕೊಂಡು ವಾಪಸ್ ಬರ್ಬೇಕಪ್ಪ ಅಂತಂದರೆ ಟೈಮ್ ಆಯ್ತು. ಸೊ ಹಂಗಾಗಿ ಈಗ ಜಿಮ್ ಹೋಗ್ಬೇಕಂದ್ರೂ ಲೇಟ್ ಆಗ್ಯದ. ನಮ್ಮ ಅಜ್ಜು ಬಲ್ಲಿ ಏನೋ ಕೆಲಸ ನಡ್ತದ, ಸ್ವಲ್ಪ ಇಲ್ಲಿಗೆ ನಮ್ಮ ಅಜ್ಜನ ಬಲ್ಲಿ ಗಾಡಿ ಹಚ್ತೀವಿ. ಗಾಡಿ ಹಚ್ಚಿ ಜಿಮ್ಮಿಗೆ ಹೋಗ್ಬೇಕಂತದ. ನಮ್ಮ ಅಜ್ಜು ಬಯಾರೆ ಹಚ್ಕತಾನೆಲ್ಲ ನೋಡಮ್ ಕೇಳಮ್ ಏನಾದಿಲ್ಲ ನೋಡಮಂತ. ಅವಂತರ ಅಜ್ಜು ಬೈ ಇಲ್ಲ ಅಂತ ಅನ್ಕತೀನಿ ನಾನು. ನೋಡ್ರಿ ಇಲ್ಲೆಲ್ಲ ನಾವು ಡೈಲಿ ಇಲ್ಲೇ ಹಚ್ತಿದ್ದೀವಿ. ಇದು ನಮ್ದು ಬೈಕ್ ಗೀಕ್ ಆಮೇಲೆ ಕಾರೆಲ್ಲ ಪಾರ್ಕ್ ಮಾಡ್ತಿದ್ವಿ. ಇದೆಲ್ಲ ಇದಾಗ್ಯದ. ಸೊ ನಮ್ದು ಜಿಮ್ ಇದೆ, ಇಲ್ಲ ನೋಡಿ ಜಿಮ್ ಇದು. ಸೊ ಹಿಂಗೆ ಹೊಂಟಿವಿ. ಬೈಕೆ ಬರೋಕೆ ಹಣೆ ಬರೋಕೆ ಕಾರ್ ಬಂದು ಕಡೆಗೆ ಹಚ್ಚಿ ನಾವು ಒಂದು ಕಡೆಗಿಂದ ಹೊಂಟಿವಿ. ನೋಡಮ್ಮ ಅಲ್ಲಿ ಹೋದ್ಮೇಲೆ ಏನೇನು ವರ್ಕೌಟ್ ಮಾಡ್ತಾರಲ್ಲ ಹಾಕ್ತಾನಂತ. ಸೊ ಈಗ ನಮ್ಮ ನಜೀರ್ ಹೊಂಟಾನೀಗ ಫುಲ್ ಮೂಡ್ನಾಗಾನೆ ಇವತ್ತು ಇಲ್ಲ ನೋಡಿ ಜಿಮ್. ಈಗ ಜಸ್ಟ್ ಜಿಮ್ಮಿಗೆ ಬಂದೀವಿ. ಲೆಗ್ ಮತ್ತು ಶೋಲ್ಡ್ರ್ ಅದ, ಅದ್ರ ಜೊತೆ ಆ್ಯಬ್ಸ್ ವರ್ಕೌಟ್ ಅದ. ಒಂದು ಸ್ವಲ್ಪ ಎಕ್ಸಸೈಸ್ ಮಾಡ್ತಾ ಇರ್ಬೇಕಾದ್ರೆ ಇವತ್ತು ಒಂದು ಸ್ವಲ್ಪ ಯಾಕೋ ಲೆಗ್ ಫುಲ್ ಇಂಜುರಿ ಆಗೋದನ್ನ ಫೀಲ್ ಬರಲಾಗುತ್ತೆ ನನಗೆ. ಸೊ ಹಂಗಾಗಿ ಒಂದು ಸ್ವಲ್ಪ ಎಲ್ಲ ಎಕ್ಸಸೈಸ್ಗಳನ್ನ ಇವತ್ತು ಲೈಟಾಗಿ ಮಾಡೀನಿ. ಆಮೇಲೆ ಇವತ್ತು 3 ಅವರ್ ವರ್ಕೌಟ್ ಆಗಲಿಲ್ಲ. ಆಲ್ಮೋಸ್ಟ್ ಒಂದು ಸ್ವಲ್ಪ ಕಮ್ಮಿ ಆಯಿತು. ಅದಾದಮೇಲೆ ಒಂದು ಸ್ವಲ್ಪ ಯಾಕೋ ರೆಸ್ಟ್ ಮಾಡ್ಬೇಕನ್ನೋ ಫೀಲ್ ಬರಾಕತ್ತದ. ಇಂಜುರಿ ಏನು ಆಗಿಲ್ಲ ಅಂತಂದು ಫೀಲ್ ಅದ, ಬಟ್ ಅಂದರೂ ಒಂದು ಭಯ ಅದಷ್ಟೇ ಇಂಜುರಿ ಆಗ್ಯದೇನೋ ಅಂತ ಹೇಳಿ. ಯಾಕಂದರೆ ಫುಲ್ ಹೆವಿ ಅಂದರೆ ಹೆವಿ ಪೇನ್ ಆಗತ್ತದ. ಸೊ ಪ್ರೆಪ್ ಸೀರೀಸ್ ಅದ, ಜಾಸ್ತಿ ಸೀರಿಯಸ್ ಆಗೋದು ಬೇಡ ಅಂಥೇಳಿ ಇದಿಷ್ಟೇ ಬಿಟ್ಟು ಹೊಂಟೀನಿ. ಈಗ ಮನೆಗೆ ಹೊಂಟಿವಿ. ಮನೆಗೆ ಹೋಗಿ ಊಟ ಮಾಡ್ಕೊಂಡು ಈಗ ಆಕೆ ನಮ್ಮ ತಂಗಿಗೆ ಇಷ್ಟು ಆಕಿನ ಬಸ್ ಆದ ಈಗ 10:00. ಸೊ ಆಕೆಗೆ ಇಷ್ಟು ಡ್ರಾಪ್ ಮಾಡಿ ವಾಪಸ್ ಬಂದು ಎಡಿಟ್ ಮಾಡಿ ಆಮೇಲೆ ಇದು ಓದ್ಬೇಕು, ಭಗವದ್ಗೀತೆ ಓದಬೇಕು. ಅದು ಮುಗಿಸ್ಕೊಂಡು ಮಲ್ಕೋಬೇಕು ಮತ್ತು. ಯಾಕಂದ್ರೆ ಸ್ವಲ್ಪ ನಾಳೆ ಮತ್ತೆ ಯಾದಗಿರಿ ಅದ. ಇವತ್ತು ಕರೆ ಅಂದರೆ ಯಾದಗಿರಿ ಹೋಗಿದ್ದೆ, ಬಟ್ ಇದು ಆಗಲಿಲ್ಲ. ಯಾಕಂದರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಾನು ಪಪ್ಪ ಇಬ್ಬರು ಹೋಗಿದ್ವಿ. ಸೊ ಬರ್ಬೇಕಂದ್ರೆ ಲೇಟ್ ಆಯಿತು. ಆಮೇಲೆ ಒಂದು ಸ್ವಲ್ಪ ನೆನಪಿರಲಿಲ್ಲ, ಸ್ವಲ್ಪ ಹಸುವಾಗಿತ್ತು, ಟೆನ್ಷನ್ದಾಗ ಬಂದೆ. ರೆಸ್ಟೇ ಇಲ್ಲ. ಶ್ರೀಶೈಲ್ ಹೋಗಿ ಬಂದಮೇಲಿಂದ ಇವತ್ತು ರೆಸ್ಟ್ ಮಾಡ್ಬೇಕಂದ್ರೆ ಇವತ್ತು ಸ್ವಲ್ಪ ತಂಗಿದೊಂದು ಸ್ವಲ್ಪ ಬಸ್ ಅದ. ಸೊ ನೋಡಮ್ಮ ಈಗ ಎಷ್ಟಾಗ್ತದೆ ಅಷ್ಟು ಇದು ಮಾಡಿದ್ರೆ. ಯಾಕಂದ್ರೆ ನಾಳೆನೂ ಹೋಗೋದು ಅದು ಯಾದಗಿರಿ. ಸೊ ಬುಧವಾರ ದಿವಸ ಆಲ್ಮೋಸ್ಟ್ ಇಲ್ಲಿ ಏನೂ ಕೆಲಸ ಇಲ್ಲ, ಯಾಕಂದರೆ ಸ್ವಲ್ಪ ಇದಿಲ್ಲ ಕೆಲಸನೇ. ಯಾದಗಿರಿ ಆಫೀಸ್ನಾಗ ಸೂಟಿ ಇರುತ್ತೆ ಅಂತ ಅನ್ಕೋತೀನಿ. ಸೊ ಹಂಗಾಗಿ ಅವತ್ತು ರೆಸ್ಟ್ ಮಾಡ್ಬೇಕಂತದ. ನೋಡಮ್ಮ ಏನದ ಏನಿಲ್ಲ ಅಂತೇಳಿ ಎಲ್ಲನೂ ಅಪ್ಡೇಟ್ ಮಾಡೋಮಂತ. ಸೊ ಈಗ ಮನೆಗೆ ಹೋಗಿ ಊಟ ಮಾಡ್ಬೇಕಾದ್ರೆ ಸಿಗಮ್, ಏನು ಉಣ್ತೀವಿ ಏನಿಲ್ಲ ಎಲ್ಲಷ್ಟು ಹಾಕ್ತೀನಿ. 100 ಗ್ರಾಮ್ ಕರ್ಡ್,
ಅದಾದಮೇಲೆ 100 ಗ್ರಾಮ್ ಚೀಸ್, ಆಮೇಲೆ ರೈಸು 80 ಗ್ರಾಮು, 120 ಗ್ರಾಮ್ ಚಿಕನ್. ಇದು ನೈಟ್ ಡಿನ್ನರ್. ಈಗ ನಮ್ಮ ರೋನಿ ಕಾಲಕ್ಕೆ ಸಾಕಾಗದಪ್ಪ, ಸುಮ್ಮನೆ ಓದಿರಾಡ್ಸ್ಕೊಂಡು ಮಗಂದೆ. ಊಟ ಬೇಕಿಲ್ಲ ಮತ್ತು ಬೇಕು ವಾಕ್ ಮಾಡಿಸ್ಬೇಕಂತ. ಸೊ ಊಟ ಮಾಡಕತ್ತೀವಿ. ಇದು ನಮ್ಮ ಡಿನ್ನರ್ ಈಗಂತ. ಸೊ ಇದಾದಮೇಲೆ ಹೋಗಿ ನಮ್ಮ ತಂಗಿ ಡ್ರಾಪ್ ಮಾಡ್ಬೇಕು. ಅದಾದಮೇಲೆ ರೋನಿಗೆ ವಾಕ್ ಮಾಡಿಸ್ಬೇಕು, ಅವಾಗ ಸಿಗಮಂತ. ನೋಡಮ್ಮ ಏನೇನಾಗ್ತದೆ ಎಲ್ಲ. 10:45 ಟೈಮ್. ಈಗ ಜಸ್ಟ್ ಆಕೆ ನಮ್ಮ ತಂಗಿಗೆ ಬಿಟ್ಟಿವಿ, ಬಸ್ಸಿಗೆ ಎಬ್ಸಿ ಬಂದೆ. ಸೊ ಆಕೆ ಹೊಂಟಾಳೀಗ ವಾಪಸ್. ಈಗೆಲ್ಲ ರೋನಿಗೀನಿಗೆಲ್ಲ ವಾಕ್ ಆಯ್ತು. ಹೋಗಿ ಒಂದು ಸ್ವಲ್ಪ ಹೊತ್ತು ಯಾವುದು ಭಗವದ್ಗೀತೆ ಓದ್ಬೇಕೀಗ. ಭಗವದ್ಗೀತೆ ಓದಿ ವಾಪಸ್ ನಾವೊಂದು ಸ್ವಲ್ಪ ಬೇರೆ ಒಂದು ಸ್ವಲ್ಪ ಕೆಲಸ ಅದ, ಅಂದರೆ ಸ್ವಲ್ಪ ಎಡಿಟಿಂಗ್ ಕೆಲಸ ಅದ. ಸೊ ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡಿಕೊಂಡು ಅದು ಮುಗಿಸ್ಕೊಂಡು ನೋಡ್ಬೇಕು ಏನೇನಾಗ್ತದೆ ಏನೇನಿಲ್ಲ ಅಂತೇಳಿ. ಜಾಸ್ತಿ ಇವತ್ತು ನನಗೆ ಓದೋಕ್ಕೆ ಇಂಟ್ರೆಸ್ಟ್ ಅದ, ಬಟ್ ರೆಸ್ಟ್ ಇಲ್ಲ ಬಾಡಿಗೆ. ಆ ಉದ್ದೇಶಕ್ಕೆ ನೋಡಮ್ಮ, ಇನ್ ಕೇಸ್ ನಿದ್ದೆ ಬರ್ತಾನೆ ಓದ್ತೀನಿ, ಓದಿ ಮಲ್ಕೊಂಬಂತ. ಸೊ ಈಗ ಏನಿಲ್ಲ, ಡೈರೆಕ್ಟ್ ಸೀದಾ ಮನೆಗೆ ಹೋದ್ಮೇಲೆ ನೋಡಮ್ಮ ಭಗವದ್ಗೀತೆ ಎಷ್ಟು ಓದ್ತೀನಿ ಏನಿಲ್ಲ ಅಂತ ಕೇಸಿಂದ ಅದಿಷ್ಟೇ ಬರೀ ಜಸ್ಟ್ ಅಪ್ಡೇಟ್ ಮಾಡ್ತೀನಿ. ಓದಿರೋದನ್ನ 4th ಇಯರ್ ಇದು ತೊಗೊಳಲ್ಲ. ಸೊ ಮತ್ತು ನಾಳೆ ಬೆಳಗ್ಗೆ ಏನಾದ ನಾರ್ಮಲಾಗಿ ಎದ್ದೇಳ್ಬೇಕು. ಸೊ ಇವತ್ತು ನಾನು ಹೇಳಿದ್ನಲ್ಲ ಆಲ್ರೆಡಿ, ಈಗ ನನಗೆ ಯಾಕೋ ಒಂದು ಸ್ವಲ್ಪ ಕಾಲು ಇಂಜುರಿ ಆದಂಗೆ ಫೀಲ್ ಬರ್ಲಾಕತ್ತದ. ಯಾಕಂದರೆ ಇವತ್ತು ಎಕ್ಸಸೈಸ್ ಮಾಡ್ಬೇಕಂದ್ರೆ ಕರೆಕ್ಟಾಗಿ ಆಗಲಿಲ್ಲ. ಸೊ ಹಂಗಾಗಿ ಸ್ವಲ್ಪ ಲೈಟ್ ವೇಟೆಡ್ ಮಾಡಿದೆ, ಬಟ್ ಆಲ್ಮೋಸ್ಟ್ ಏನಾಗಿಲ್ಲ. ಒಂದು ಸ್ವಲ್ಪ ನಿನ್ನೆ ಕಂಟಿನ್ಯೂ ರೈಡ್ ಮಾಡಿರೋ ಒಂದು ಉದ್ದೇಶಕ್ಕೆ ಒಂದು ಸ್ವಲ್ಪ ಎಲ್ಲಿ ರೆಸ್ಟ್ ಆಗಿಲ್ಲ. ಆಮೇಲೆ ಒಂದು ಸ್ವಲ್ಪ ಪ್ರೆಷರ್ ಜಾಸ್ತಿ ಬಿದ್ದಿರಬೇಕು, ಆ ಉದ್ದೇಶಕ್ಕೆ ಇಷ್ಟೇ ಒಂದು ಸ್ವಲ್ಪ ಕಾಲಿದೆ. ಬಟ್ ಈಗ ಹೋಗಿ ಒಂದು ಸ್ಪ್ರೇ ಹೊಡ್ಕೊಂಡು ಆರಾಮ್ಸೆ ಒಂದು ಸ್ವಲ್ಪ ರೆಸ್ಟ್ ಮಾಡ್ಬೇಕಾರೆ. ಅಂದ್ರೆ ನಾಳೆ ಮಧ್ಯಾಹ್ನ ತನಕ ಫ್ರೀ ಇರಲ್ಲ ನಾನು. ಸೊ ಮಧ್ಯಾಹ್ನ ಆದಮೇಲೆ ರೆಸ್ಟ್ ಮಾಡ್ಬೇಕು ಆಯ್ತಂದರೆ ಓಕೆ. ನಾಳೆ ಯಾಕಂದರೆ ಆಲ್ಮೋಸ್ಟ್ ಅಷ್ಟೇ ಇರ್ತದೆ. ಆಲ್ಮೋಸ್ಟ್ ಅಲ್ಲೇನು ಕೆಲಸ ಇರಲ್ಲ. ಏನಿರ್ತದೆ ಏನಿಲ್ಲ ಅಂತ ಎಲ್ಲ ಅಪ್ಡೇಟ್ ಮಾಡ್ತೀನಿ. ಆಲ್ಮೋಸ್ಟ್ ಇಂಜುರಿ ಅಂತ ಆಗಿಲ್ಲ. ಸೊ ಆದಷ್ಟು ನಾನೇ ಪ್ರಿಸರ್ವ್ ಮಾಡ್ಕೋಬೇಕು. ಯಾಕಂದರೆ ಈ ಟೈಮಲ್ಲಿ ಏನಾದರೂ ಇಂಜುರಿ ಆಯ್ತಪ್ಪ ಅಂತಂತಂದರೆ ನಂದು ಪೂರ್ತಿ ಕಾಂಪಿಟೇಷನ್ ಪ್ರೆಪ್ ಇರುತ್ತಲ್ಲ, ಸೊ ಆ ಪ್ರೆಪ್ಪೇ ಹಾಳಾಗ್ಬಿಡ್ತದೆ. ಯಾಕಂದರೆ ಮತ್ತೆ ನಾನು ವಾಪಸ್ ಮುಂದೆ ಶಿಫ್ಟ್ ಆಗ್ಬೇಕಾಗ್ತದೆ ನಂದು ಪ್ರೆಪ್ಪಿಗೆ. ನೋಡಮ್ ಏನೇನದ ಏನೇನಿಲ್ಲ. ಆಲ್ಮೋಸ್ಟ್ ಇಂಜುರಿ ಆಗ್ಲಾರ್ದಂಗೆ ಇರ್ಬೇಕಂತ ಅದ. ಏನಾಗುತ್ತೆ ಏನಿಲ್ಲ ನೋಡಮ್ಮ. ಅದ್ರಾಗ ಮತ್ತೆ ಇವತ್ತು ನಮ್ಮ ತಮ್ಮ ಬರಲಾಗತ್ತಾನೆ ವಾಪಸ್. ಅವನಿಗೆ ಮತ್ತೆ ಮುಂಜಾನೆ ಪಿಕ್ ಮಾಡ್ಬೇಕೀಗ. ಬಾಡಿಗೆ ರೆಸ್ಟ್ ಒಂದೆಲ್ಲ ಹಿಂಗೆಲ್ಲ ಟೆನ್ಷನ್ಸ್ಗಳು ಹಿಂಗೆಲ್ಲ ಆಗಿ ಫುಲ್ ಇದಾಗಿಬಿಟ್ಟದ. ಸೊ ನಾಳೆನೇ ಸಿಗಮಂತ ಡೈರೆಕ್ಟಾಗಿ. ಸೊ ಅದು ಭಗವದ್ಗೀತೆ ಏನೇನಾಗ್ತದೆ ಎಲ್ಲ ಅಷ್ಟು ಮುಗಿಸ್ಕೊಂಡ್ಮೇಲೆ ಎಷ್ಟು ದಿನ ಜಸ್ಟ್ ಅಪ್ಡೇಟ್ ಮಾಡಿರ್ತೀನಿ ಅಷ್ಟೇ. ಸೊ ಆಯಿತು ಅಂದರೆ ಈಗ ಭಗವದ್ಗೀತಾ ಏನದ ಅಪ್ಡೇಟ್ ಮಾಡಿ ಮಲ್ಕೋತೀನಿ. ಯಾಕಂದ್ರೆ ಅದನ್ನು ಒಂದು ಕ್ಲಿಪ್ ಹಾಕ್ಬೇಕಲ್ಲ. ಸೊ ಹಂಗಾಗಿ ಅಷ್ಟೇ. ಇವತ್ತು ಬರೀ ಇಷ್ಟೇ ಪೇಜ್ ಓದಕತ್ತೀನಿ ಇಲ್ಲಿ ತನ ಅಷ್ಟೇ. ಆಲ್ರೆಡಿ ಫುಲ್ ಸುಸ್ತಾಗ ನನಗೆ ಆಲ್ಮೋಸ್ಟ್ ಅದು ಹೇಳಿದ ನನ್ನ ಚೆಸ್ಟೇನಾಗ ಇಂಜುರಿನ ಫೀಲ್ ಬರಕತ್ತಂತ. ಸೊ ಹಂಗಾಗಿ ಸ್ವಲ್ಪ ಯಾಕೋ ರೆಸ್ಟ್ ಮಾಡ್ಬೇಕು ಅನ್ಸತ್ತದ. ಎಷ್ಟೊತ್ತಾಗ್ತದೆ ನೋಡ್ಕೊಂಡು ಒಂದು 5-10 ನಿಮಿಷ ಮ್ಯಾಕ್ಸಿಮಮ್ 10 ನಿಮಿಷ ಆಗ್ಬೋದು ಅಷ್ಟೇ. ಸೊ ಅದೆಷ್ಟು ಮುಗಿಸ್ಕೊಂಡು 11-5 ಹಂಗಾಗ್ತದೆ ಮಲ್ಕೊಳಕ್ಕೆ. ಸೊ ಬೆಳಗ್ಗೆ ಮತ್ತೆ ಎದ್ದೇಳ್ಬೇಕು ನಾನೇ ಜಲ್ದಿ. ಯಾಕಂದರೆ ಈಗ ನಾಳೆ ಸ್ವಲ್ಪ ನಮ್ಮ ಪಪ್ಪರಿಗೆ ಆರಾಮಿಲ್ಲ. ಹಾಗಾಗಿ ಕೆಲಸ ಬೆಳಗ್ಗೆ ನಂದೇ ಇರ್ತದೆ, ನಾನೇ ಟ್ರೈನಿಂಗ್ ಕೊಡಬೇಕು. ಸೊ ಇಷ್ಟೇ ಇವತ್ತಿಗೆ. ಇಲ್ಲಿಗೆ ಗುಡ್ ನೈಟ್ ಆ್ಯಂಡ್ ಡೂ ಫಾಲೋ ಆ್ಯಂಡ್ ಸಪೋರ್ಟ್. ಮತ್ತೇನಿರುತ್ತೆ ಎಲ್ಲ ನಾಳೆ ಸಿಗಮಂತೆ.